ಪ್ರಾಫಿಟ್ಟು ಒಂದು 50,000-55,000 ಖರ್ಚೆಲ್ಲ ಕಳೆದು 55,000 ಉಳಿಯುತ್ತೆ. 55,000 ಉಳಿಯುತ್ತೆ. ಹಾಂ ಬರುತ್ತೆ. 5,700 ಐತೆ ಬ್ರೋ. ಅದು 6 ದಿನದ್ದು 6.5 ದಿನದ್ದು, ಇವತ್ತೊಂದು ಸೇರಿ 7 ದಿನದ್ದು ಅಂತ 5,700 ಐತೆ. ಇನ್ನೂ ಬರುತ್ತೆ, ಇನ್ನೂ ಇಕ್ಕೈತೆ. ಕೋಳಿ ಗೊಬ್ಬರ ಒಂದು ಟ್ಯಾಕ್ಟ್ರ್ ಬಂದು 3,000 ರೂಪಾಯಿ ಮತ್ತೆ 3,000 ತಿಂಗಳಿಗೆ ಎಷ್ಟು ಟ್ಯಾಕ್ಟರ್ ಆಗುತ್ತೆ? 25ರಿಂದ ಒಂದು ತಿಂಗಳೊಳಗಡೆ ಒಂದು ಟ್ಯಾಕ್ಟ್ರ್ ಆಗುತ್ತೆ. ನಾವು ಇವಾಗ ಅಲ್ಲೇ ಕೈಗಾರಿಕಾ ಸಂಸ್ಥೆಲೆಲ್ಲ ಕಂಪ್ನಿಲೆಲ್ಲ ವರ್ಕ್ ಮಾಡ್ತಾ ಇದ್ವು. ಅಲ್ಲಿ ಸುಮ್ಮನೆ ಒಂದಿನ ರಜಾ ಹಾಕ್ತರು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಸುಮ್ಮನೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂದ್ಬಿಟ್ಟು ನಾನು ಹಂಗೆ ಯೂಟ್ಯೂಬೆಲ್ಲ ಚೆಕ್ ಮಾಡ್ತಾ ಇದ್ದೆ. ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೇಕಾದ್ರೆ ಇದೇ ಥರ ಕೋಳಿ ಸಾಕಾಣಿಕೆ ಎಲ್ಲ ಮಾಹಿತಿ ಎಲ್ಲ ತಿಳ್ಕೊತಾ ಇದೆ. ಅದಕ್ಕೆ ಸೆಟ್ಗಳು ಎಲ್ಲೆಲ್ಲಿ ಮಾಡೋರೆ ಅಂತ ಎಲ್ಲ ತಿಳ್ಕೊಳೋಣ ಅಂತ ಬಂದಿದೆ. ನಮ್ಮೂರ ಪಕ್ಕನೇ ಇದಿರೋದು. ಅಲ್ಲಿಂದ ಒಂದು 10 ಕಿಲೋಮೀಟರ್ ಐತೆ ನಮ್ಮೂರ ಪಕ್ಕ. ಅದಕ್ಕೋಸ್ಕರ ಈ ಬಿಸ್ನೆಸ್ ಮಾಡೋಣ ಅಂತ ಬಂದಿದ್ದೀನಿ. ಅಣ್ಣ ಯಾವ ಬ್ರೀಡ್ ಇದು? ಇದು BV380 ಅಂದ್ಬಿಟ್ಟು. ಬಟ್ ಕೇರಳ ನಾಟಿ ಅಂತ ಹೇಳ್ತಾರೆ ಇದ. ಆಮೇಲೆ ಮೈಸೂರು ನಾಟಿ ಅಂತಾನು ಕರೀತಾರೇನೋ ನನಗೆ ಗೊತ್ತಿಲ್ಲ ಅದು. ನಮಗೆ ದಾವಣಗೆರೆಯಿಂದ ತರ್ಸ್ಕೊಂಡಿದ್ವಿ. ದಾವಣಗೆರೆಯಿಂದ ತರಿಸಿದ್ದ? ಅವ್ರ ಕಾಂಟ್ಯಾಕ್ಟ್ ಹೇಗೆ ಸಿಕ್ತು ನಿಮಗೆ? ಅವ್ರ ಕಾಂಟ್ಯಾಕ್ಟು ನಾನು ಇಲ್ಲಿ ಹತ್ತಿಬೆಲೆ ಹತ್ರ ಒಬ್ರು ಕಾಂತರಾಜು ಅಂತ ಮಾಡಿದ್ರು. ಅವ್ರ ಹತ್ರ ಹೋಗಿ ನೋಡ್ಕೊ ಬಂದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ರು. ಅಲ್ಲಿಂದ ತರ್ಸ್ಕೊಂಡಿದ್ದು. ಆಮೇಲೆ ಇದು ಮೊಟ್ಟೆ ಎಲ್ಲ ಹೇಗೆ ಅಣ್ಣ? ಆಮೇಲೆ ಎಷ್ಟು ವರ್ಷ ಬದುಕೋದಕ್ಕೆ ಕೋಳಿ? ಒಂದು ವರ್ಷದ ಮೇಲೆ 1 ತಿಂಗಳು ಗಂಟ ಮೊಟ್ಟೆ ಇಕ್ತಾರೆ. 380 ದಿನ ಮೊಟ್ಟೆ ಇಕ್ತಾರೆ ಅಂತ ಹೇಳ್ತಾರೆ. ಇನ್ನು ನೋಡಿದ್ರೆ ಇದು ಫಸ್ಟ್ ಬ್ಯಾಚ್ ನಮ್ದು. ಫಸ್ಟ್ ಬ್ಯಾಚ್ ಬಂದು 7 ತಿಂಗಳು ಕಂಪ್ಲೀಟ್ ಆಗೈತೆ. ಇವಾಗ ಈಗ 7 ತಿಂಗಳು ಕಂಪ್ಲೀಟ್ ಆಗೈತೆ. ನಡೀತೈತೆ. ನೆಕ್ಸ್ಟ್ ನೋಡ್ಬೇಕು ಎಷ್ಟು ದಿನ ಮೊಟ್ಟೆ ಬರುತ್ತೆ. ಆಮೇಲೆ ಒಂದ್ ದಿನಕ್ಕೆ ಎಷ್ಟು ಕೋಳಿ ಇದಾವೆ ಇಲ್ಲಿ? 1,000 ಬರ್ಡ್ಸ್ ಐತೆ. 1,000 ಬರ್ಡ್ಸ್ ಐತೆ. ಅವ್ರು ಕೊಡೋದು 85 to 90% ಎಗ್ ಅಂತ ಕೊಡ್ತಾರೆ. ನಮಗೆ ಪರವಾಗಿಲ್ಲ. 910, 920, 930 ಗಂಟೆ ಮೊಟ್ಟೆ ಬರುತ್ತೆ. ಡೈಲಿ 950, 950 ಬರಲ್ಲ ಬ್ರೋ. ಬರುತ್ತೆ ಅಂತಾರೆ. ನಮ್ಮ ಹತ್ರ ಬಂದಿಲ್ಲ ಯಾವತ್ತೂ. ಒಟ್ಟನೆ 930 ಗಂಟೆ ಬಂದೈತೆ. 930 ತನಕ ಬರುತ್ತೆ. ಅಂದ್ರೆ ಈಗ ಮೊಟ್ಟೆ ಅವೆಲ್ಲ ಸೇಲ್ಸ್ ಎಲ್ಲ ಹೇಗೆ ಅಣ್ಣ? ಸೇಲ್ಸ್ ಎಲ್ಲ ಡೀಲರ್ಗಳು, ಇನ್ನ ಲೋಕಲ್ ಅಲ್ಲಿ ಸೇಲ್ ಮಾಡ್ತೀವಿ. ಡೀಲರ್ಗಳು ಕೊಡ್ತೀವಿ. ಮೈಸೂರು ಕೊಡ್ತೀನಿ, ಇಲ್ಲ ಲಗ್ಗೆರೆ ಹತ್ರ ಒಬ್ರವ್ರೆ ಅವ್ರ ಕೊಡ್ತೀನಿ. ಒಂದ್ ಎಗ್ಗಿ ಎಷ್ಟು ರೂಪಾಯಿ ಆಗುತ್ತೆ? ನಾವೆಲ್ಲ ಅವ್ರಿಗೆ 6 ರೂಪಾಯಿನ ಕೊಡ್ತಿದ್ದೀವಿ. ಲೋಕಲ್ ಎಲ್ಲ 8 ರೂಪಾಯಿನ ಮಾಡ್ತೀವಿ. ಲೋಕಲಲ್ಲಿ 8 ರೂಪಾಯಿಗೆ ಮಾಡ್ತೀವಿ. ಅಂದ್ರೆ ಹೋಲ್ಸೇಲಾಗೆಲ್ಲ ಅವರೇ ತಗೊಂಡು ಹೋಗ್ತಾರೆ, ಇಲ್ಲ ನೀವೇ ಸೇಲ್ ಮಾಡಬೇಕು? ನಾವೇ ತಗೊಂಡೋಗಿ ಕೊಟ್ಬಿಟ್ಟು ಬರಬೇಕು. ಕೊಡ್ಬೇಕು, ಅವ್ರು ಸೇಲ್ ಮಾಡ್ಕೊಂಡು ಸೇಲ್ ಮಾಡ್ಬೋದು. ಏನು ಸೇಲಿಂಗ್ ಎಲ್ಲ ಏನೂ ತೊಂದರೆ ಇಲ್ಲ? ಏನೂ ತೊಂದರೆ ಇಲ್ಲ. ಆಮೇಲೆ ಕೋಳಿ ಎಷ್ಟು ವರ್ಷ ಮೊಟ್ಟೆ ಇಕ್ಕತ್ತೆ? ಮೊಟ್ಟೆ 1 ವರ್ಷ ಇಕ್ಕುತ್ತೆ ಅಂತ ಹೇಳೋರೆ. ಈಗ 7 ತಿಂಗಳು ಕಂಪ್ಲೀಟ್ ಆಗೈತೆ. ನೋಡೋಣ ಎಷ್ಟಾಗುತ್ತೆ ಏನು. ಇದೇ ಫಸ್ಟ್ ಸಲ ನಾವು ಮಾಡಿರೋದು. ಆಮೇಲೆ ಈ ಕೋಳಿ 1 ವರ್ಷ 1 ತಿಂಗಳಾದ್ಮೇಲೆ ಈ ಕೋಳಿ ಪ್ರೈಸ್ ಅವರೇ ತಗೋತಾರ, ಇಲ್ಲ ನೀವೇ ಮಾರ್ಬೇಕು? ಅವ್ರೇಂತ ಏನಿಲ್ಲ, ಅವ್ರೇನ್ ತಗೊಳಲ್ಲ. ನಾವೇ ಇಲ್ಲಿ ನಮ್ದು ಚಿಕನ್ ಅಂಗಡಿ ಐತೆ. ಆಮೇಲೆ ಇಲ್ಲಿ ಡೀಲರ್ಗಳು ಪರಿಚಯ ಅವರೇ, ಕೋಳಿ ಹಾಕೋರು. ಅವ್ರ ಹತ್ರ ಮಾತಾಡ್ಕೊಂಡು ಸೇಲ್ ಮಾಡ್ಬೋದು. ಸೇಲ್ ಮಾಡ್ಬಿಡ್ತೀರಾ? ಆಮೇಲೆ ಮಾಮೂಲಿ ಅವ್ರ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಮತ್ತೆ ಅವ್ರ ಕಡೆಯಿಂದ ಸಪೋರ್ಟ್ ಎಲ್ಲ ಹೇಗೆ ಸಿಕ್ತು? ಅವ್ರ ಕಡೆಯಿಂದ ಸೂಪರ್ ಐತೆ. ಸುನಿಲ್ ಸರ್ ಅಂದ್ಬಿಟ್ಟು ದಾವಣಗೆರೆಯವರು. ಅವ್ರ ಕಡೆಯಿಂದ ನೀಟಾಗಿ ಏನೇ ರೆಸ್ಪಾನ್ಸ್ ಇದ್ರು, ನಾವೇನೇ ಕೇಳೋರು ನೀಟಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಏನೇ ಪ್ರಾಬ್ಲಮ್ ಇರೋ ಕ್ಲಿಯರ್ ಮಾಡ್ಕೊಡ್ತಾರೆ. ಅದರ್ಸ್ ಹೋಲ್ಸ್ಕೊಂಡೆ ಸೂಪರ್ ಪರ್ಸನ್. ಆಮೇಲೆ ಕೋಳಿಗೆ ಆ ಕಾಯಿಲೆ ಬರುತ್ತೆ, ಈ ಕಾಯಿಲೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ನಮ್ದಿಕ್ ಏನಿಲ್ಲ ಸರ್. ಸ್ಟಾರ್ಟಿಂಗು ವೆದರ್ ಅಡ್ಜಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೋಯ್ತು. ಒಂದು 7-8 ಹೋಗಿತ್ತು. ಅದು ಬಿಟ್ರೆ ಒಂದು 2-3 ಈ ತರ ತಂತಿ ಐತಲ್ಲ, ತಂತಿಗೆ ತೆಳಾಕೊಂಡು ಸ್ವಲ್ಪ ಇಲ್ಲಿ ಒಳಗಡೆಯಿಂದ ಇಲ್ಲಿ ಕೈ ಇಕ್ಕಿದೆ. ಇಲ್ಲಿಂದ ಬಂದು ಹಿಂಗ್ ಕತ್ತಿದ್ಬಿಟ್ಟೆ ಕತ್ತಗ್ಲಾಕೋಗುತ್ತೆ. ಅದಕ್ಕೋಸ್ಕರ ಅಲ್ಲೇ ಅದೊಂದು 2-3 ಹೋಗಿತ್ತು. ಒಂದು 10-12 ಹೋಗಿತ್ತು. ಆಮೇಲೆ ಫುಡ್ಗೆಲ್ಲ ತಿಂಗಳ ಎಷ್ಟು ಖರ್ಚಾಗತ್ತೆ ಅಣ್ಣ? ತಿಂಗಳ ಈಗ ಸ್ವಲ್ಪ ರೇಟ್ ಜಾಸ್ತಿ ಐತೆ ಫೀಡು. 1,05,000 ಗಂಟೆ ಬೇಕು ಸರ್. 1,05,000 ತನಕ ಫುಡ್ ಬೇಕು ತಿಂಗಳಿಗೆ. ಆಮೇಲೆ ಲಾಭ ಎಷ್ಟು ಸಿಗುತ್ತೆ ಅಣ್ಣ ಒಂದು ತಿಂಗಳಿಗೆ? ಲಾಭ ಈಗ ನನ್ಗೆ ಸಿಗ್ತಾ ಇರೋದು ಒಂದು 55,000, 50,000 ಅಂತೂ ಎಲ್ಲ ಕಳೆದಿ 50,000 ಅಂತೂ ಪ್ರಾಫಿಟ್. 55,000 ಗಂಟೆ ಸಿಗುತ್ತೆ. ಈಗ ಮಾಡಬೇಕು ಅನ್ನೋರ್ಗೆ ಏನು ಹೇಳ್ತೀರಾ ಅಣ್ಣ? ಅಂದ್ರೆ ಈ ಬಿಸ್ನೆಸ್ ಮಾಡೋ ಅಂತ ಮಾರ್ಕೆಟಿಂಗ್ ಸರ್. ಮೇನ್ ಮಾರ್ಕೆಟಿಂಗ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡೋದು. ಏನ್ ಮಾರ್ಕೆಟಿಂಗ್ ಮಾಡಿದ್ರೆ ಆರಾಮಾಗಿ ಬಿಸ್ನೆಸ್ ಮಾಡೋದು ಸರ್. ಏನಿಲ್ಲ, ರಿಸ್ಕ್ ಏನಿಲ್ಲ. ಬೆಳಗ್ಗೆ 1/2 ಅವರ್ ಫೀಡ್ ಹಾಕಕ್ಕೆ, ಸಂಜೆ 1-1:30 3 ಗಂಟೆ ಒಳಗಡೆ ಒಂದ್ಸಲ ಫೀಡ್ ಹಾಕ್ಬೇಕು. ಅದೊಂದು 1/2 ಅವರ್. ನಾನಿಲ್ಲ ಅಂದ್ರೂ ನಮ್ಮ ಅಪ್ಪ ನಮ್ಮ ಅಮ್ಮ ಇರ್ತಾರೆ, ನೋಡ್ಕೋತಾರೆ. ಆರಾಮಾಗಿ ಏನಿಲ್ಲ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಸರ್. ಅವ್ರ ಕಡೆಯಿಂದ ಅಂದ್ರೆ ಫೀಡ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಮೆಟೀರಿಯಲ್ಸ್ ಆಗಿರ್ಬೋದು, ಎಲ್ಲ ಅವರೇ ಬಂದಿಲ್ಲ. ಸುನಿಲ್ ಸರ್ ಹತ್ರನೇ ತಗೊಂಡಿರೋ ಫೀಡು ಅಷ್ಟೇ. ಸುನಿಲ್ ಸರ್ಗೆ ಅಮೌಂಟ್ ಪೇಮೆಂಟ್ ಮಾಡ್ಕೊಡ್ರೆ ಫೀಡ್ ಕಳಿಸ್ತಾರೆ. ಬಂದು ಅನ್ಲೋಡ್ ಮಾಡ್ಬಿಟ್ಟೈತಾರೆ. ಗುಡ್ ಪರ್ಸನ್. ಅವ್ರ ಕಡೆಯಿಂದ ಸೂಪರ್ ಆಗೈತೆ ರಿಯಾಕ್ಷನ್. ಎಲ್ಲ ಚೆನ್ನಾಗೈತೆ. ಅಂದ್ರೆ ಈ ಕೋಳಿಗೆ ಏನಾದ್ರು ಕಾಯಿಲೆ ಬಂದ್ರೆ ಅವ್ರ ಕಡೆಯಿಂದಾನೇ ಸಪೋರ್ಟ್ ಸಿಗುತ್ತೆ. ಏನೇ ತೊಂದರೆ ಇದ್ರು ಈ ತರ ಮಾಡಿ. ಏನು ಕಾಯಿಲೆ ಬಂದಿಲ್ಲ. ಒಂದ್ ಸ್ವಲ್ಪ ಲೂಸ್ ಮೋಷನ್ ಮಾಡ್ಕೋತಾ ಇತ್ತು ಅದೊಂದ್ ಲೈನಲ್ಲಿ ಸ್ವಲ್ಪ. ಅದು ಕ್ಲಿಯರ್ ಆಯ್ತು. ಅವ್ರೊಂದು ಮೆಡಿಸಿನ್ ಹೇಳಿದ್ರು. ವೀಕ್ ಆಗ್ತೆ
ಕ್ಲಿಯರ್ ಆಯ್ತು ಅದನ್ನು. ಅಂದ್ರೆ ಕಣ್ಣಿಗೆ ಹಾಕ್ಬೇಕಾಗತ್ತೆ ಮತ್ತೆ ಆವಿಯೆಲ್ಲ ಈರುಳ್ಳಿಕ್ ಹಾಕೋದು ಅಷ್ಟೇ, ನೀರ್ ಒಳಗೆ ಹಾಕೋದು ಅಷ್ಟೇ. ಆಮೇಲೆ ಮೆಡಿಸನ್ ಏನು ಅಂತ ಖರ್ಚು ಬರಲ್ಲ ಸರ್ ಇದಕ್ಕೆ. ಲಿವರ್ ಟಾನಿಕ್ ಹಾಕೋದು ಅದೇನು ತಿಂಗಳಿಗೆ ಒಂದು 500 ರೂಪಾಯಿ ಆಗಲ್ಲ. ಅದೊಂದು ಲಸೋಟ ಅಂದ್ಬಿಟ್ಟು ಒಂದು ಬರುತ್ತೆ, ಅದೊಂದು 150 ರೂಪಾಯಿ ಅಷ್ಟೇ, ಇನ್ನೇನಿಲ್ಲ ಅದು. ಸರ್ ಮಾರ್ಕೆಟಿಂಗ್ ಇದ್ರೆ ಯಾರು ಬೇಕಾದ್ರೂ ಮಾಡೋದು ಆರಾಮೇ. ಪೇಮೆಂಟ್ ಇಂಪಾರ್ಟೆಂಟ್ ಅವ್ರ ಹತ್ರ. ಅಂದ್ರೆ ಈಗ ನಿಮ್ಗೆ ಮಾರ್ಕೆಟಿಂಗ್ ನಿಮ್ಗೆ ಅವರೇ ಭರವಸೆ ಕೊಟ್ಟಿದ್ರೆ ನಾವು ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ ಆ ಥರ ಏನು ಹೇಳಿರ್ಲಿಲ್ಲ. ಹಿಂಗೆ ಸ್ವಲ್ಪ ಫಸ್ಟ್ ಯಾರಿಗೋ ಕೊಡ್ತಿದೆ, ಒಂದು ಸ್ವಲ್ಪ ಅಮೌಂಟು ಕೊಡಲಿಲ್ಲ ಅವರು. ಒಂದು 30 ಪೆಂಡಿಂಗ್ ಉಳ್ಸ್ಕೊಂಡಿರೋ, ತಿರ್ಗಾ ಒಂದು 60,000 ಕೊಟ್ಟು ಇನ್ನೂ 90,000 ಕೊಡಬೇಕು. ಅದೊಂದು ಪೆಂಡಿಂಗ್ ಐತೆ ಸ್ಟಾರ್ಟಿಂಗು. ಆಮೇಲೆ ಸುನೀಲ್ ಸರ್ ಹೇಳಿದೆ, ಸರ್ ಹಿಂಗೆ ಆಗ್ಬಿಡ್ತು, ಏನು ಸರ್ ಮಾಡೋದು ಅಂತ. ಒಂದು ಕಾಂಟ್ಯಾಕ್ಟ್ ಕೊಟ್ಟು ಅವ್ರು ಕೊಡ್ತಾ ಇದೀವಿ. ಇವತ್ತು ಮತ್ತೆ ಹಾಕ್ಬಿಡ್ಬೋನೆ ಒಂದು 2 ದಿನ ಪೇಮೆಂಟ್ ಮಾಡ್ಕೊಡ್ತಾರೆ. ಏನು ಪೇಮೆಂಟ್ ಸಮಸ್ಯೆ ಇಲ್ಲ. ಈಗ ಅಂದ್ರೆ ಈಗ ಸ್ಟಾರ್ಟಿಂಗ್ ಮಾಡೋರಿಗೆ ಮಾರ್ಕೆಟಿಂಗ್ಗೆ ಜಾಸ್ತಿ ಇಂಪಾರ್ಟೆಂಟು. ಮಾರ್ಕೆಟಿಂಗ್ ಜಾಸ್ತಿ. ಈಗ ಅವರು ಅದೇ ಪ್ರೊವೈಡ್ ಮಾಡ್ತಾರೆ ಅಂತ ಅಂದ್ರೆ ಆರಾಮಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನಾವು. ಮಾಡ್ಬೋದು. ಅವರೇ ಬೈಬ್ಯಾಕ್ ಮಾಡ್ತೀನಿ ಅಂದರೆ ಬೇಕಾದ್ರೆ ಆರಾಮಾಗಿ ಮಾಡ್ಬೋದು. ಚೆನ್ನಾಗೈತೆಲ್ಲ. ಬನ್ನಿ ಈ ಕಡೆ ಎಲ್ಲ ನೋಡಿ. ಆಮೇಲೆ ಈಟ್ ಜಾಸ್ತಿ ಆಗುತ್ತೆ, ಇನ್ನೂ ಡೌನ್ ಇದ್ರೆ ಈಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಐಟೇ ಮಾಡಿಸಿದೀವಿ. ಬೇರೆ ಕಡೆ ಎಲ್ಲ ನಾನು ಒಂದು 7-8 ಕಡೆ ನೋಡಿದಾಗೆಲ್ಲ ಒಂದು 8-10 ಅಡಿ ಮಾಡಿಸಿದ್ರು ಅಷ್ಟೇ. ನಾನೇ ಇನ್ನೂ ಜಾಸ್ತಿ ಹೈಟ್ ಮಾಡಿಸಿ ಫ್ಯಾನು ಲೈಟಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ಆಮೇಲೆ ಈ ಕೋಳಿ ಗೊಬ್ಬರ ಎಷ್ಟಕ್ಕೆ ಮಾರುತ್ತೀರಾ ಅಣ್ಣ? ಸರ್ ಕೋಳಿ ಗೊಬ್ಬರ ಒಂದು ಟ್ಯಾಕ್ಟ್ರ್ ಬಂದು 3,000 ರೂಪಾಯಿ ಮಾಡ್ತೀವಿ. 100,000 ತಿಂಗಳಿಗೆ ಎಷ್ಟು ಟ್ಯಾಕ್ಟರ್ ಆಗುತ್ತೆ? 25ರಿಂದ ಒಂದು ತಿಂಗಳೊಳಗಡೆ ಒಂದು ಟ್ಯಾಕ್ಟರ್ ಆಗುತ್ತೆ. 25ರಿಂದ ಒಂದು ತಿಂಗಳೊಳಗಡೆ ಒಂದು ಟ್ಯಾಕ್ಟರ್ ಆಗುತ್ತೆ. ಆಮೇಲೆ ಆಲ್ರೆಡಿ ಅಲ್ಲೇ ಒಂದು 600 ತಂದಿದ್ದೀವಿ. ಇನ್ನೇ ನನ್ನ ಫ್ರೆಂಡೇ ತಗೋತಾರೆ ಅಡಿಕೆ ಗಿಡಕೆ ಅಂದ್ಬಿಟ್ಟು. ತರಿಸಿದ್ವಿ. ದಿನ ಬೆಳಗ್ಗೆ ಯಾವಾಗ ಫೀಡ್ ಹಾಕೋದು ಮತ್ತೆ ಯಾವಾಗ? ಫೀಡು ಬೆಳಗ್ಗೆ 6 ಗಂಟೆಗೆ ಹಾಕ್ತೀವಿ. 5:45ರಿಂದ 6 ಗಂಟೆ ಒಳಗಡೆ ಹಾಕ್ತಿರ್ತೀವಿ. ಮಧ್ಯಾಹ್ನ ಹೊತ್ತು ಒಂದು 1:30. ಎಷ್ಟು ಟೈಮ್ ಫೀಡ್ ಹಾಕ್ಬೇಕು ಇದಕ್ಕೆ? 2 ಟೈಮ್ ಸರ್. ಬೆಳಗ್ಗೆ 70 kg ಹಾಕ್ತೀನಿ, ಮಧ್ಯಾಹ್ನ 50 kg ಹಾಕ್ತೀನಿ. 120 kg ಹಾಕ್ತೀನಿ. 120 ಗ್ರಾಮ್ ಹೇಳೋರೆ. ಆಮೇಲೆ ನುಗ್ಗೆ ಸೊಪ್ಪು ಆ ಥರ ಸೊಪ್ಪೆಲ್ಲ ಕೊಡ್ಬೋದು ಅಂತ ಹೇಳೋರೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಆಮೇಲೆ ಈ ಗೇಜ್ ಇಂದ ಕೆಳಗಡೆ ಬಿಟ್ರೆ ಒಳ್ಳೆ ಆಕ್ಟಿವ್ ಆಗಿರುತ್ತೆ ಅಂತ ಆಗಿರುತ್ತೆ. ಆಕ್ಟಿವ್ ಅಂದ್ರೆ ಮೊಟ್ಟೆ ಹಾಕಲ್ವಲ್ಲ ಸರ್. ಮೊಟ್ಟೆ ಏನೋ 10-15 ಆದ್ರೆ ಏನೋ ಮಾಡ್ಕೋಬಹುದು. 100-200ಗೆಲ್ಲ ಸಾಕಾಗಲ್ಲ ಸರ್. 5,700 ಐತೆ ಬ್ರೋ. ಅದು 6 ದಿನದ್ದು 6.5 ದಿನದ್ದು, ಇವತ್ತೊಂದು ಸೇರಿ 7 ದಿನದ್ದು ಅಂತ. ಈ ಶೆಡ್ ಬಂದು 35 to 60 ಐತೆ ಮೆಜರ್ಮೆಂಟು. 1,500 ಕೋಳಿಗೆ ಅಂತ ಮಾಡಿದೀವಿ ನಾವು. ಸ್ಟಾರ್ಟಿಂಗು 1000 ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದ್ದೀವಿ. ನೆಕ್ಸ್ಟ್ ಬ್ಯಾಚ್ಗೆ ಇನ್ನೂ 500 ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಯಾಚ್ಗೆ ಇನ್ನೂ 500 ಹಾಕ್ಕೊಂಡು 1,500 ಟೋಟಲ್ 1,500 ಮಾಡ್ಕೊಳ್ಳೋಣ. ಅದು ಅವ್ರವ್ರದ್ದು ಅನುಗುಣ ತಕ್ಕಂತೆ ಮಾಡ್ಕೋಬೋದು. ಒಂದು 100ರಿಂದ ಮಾಡ್ಕೋಬೋದು, 200, 300, 400, 500 ಆ ಥರ ಮಾಡ್ಕೋಬೋದು. ನನಗೂ ಸ್ವಲ್ಪ ಜನ ಒಂದು 100-200 ಹಾಕೊಂಡ್ರು. ನಾನು 100-200 ಹಾಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದೇ ಖರ್ಚು ಅಂದ್ಬಿಟ್ಟು ಡೈರೆಕ್ಟ್ 1000 ಬಡ್ಸ್ಗೆ ತರಿಸ್ಕೊಂಡೆ. ಏನು ಯಾವತ್ತೂ ನಮ್ಮ ಹತ್ರ ಮೊಟ್ಟೆ ಏನು ಸ್ಟಾಕ್ ಯಾವತ್ತೂ ಉಳಿದಿಲ್ಲ, ಏನಿಲ್ಲ. ನೀಟಾಗಿ ಸೇಲ್ಸ್ ಆಗ್ತಿದೆ. ಕಸ್ಟಮರು ಗುಡ್ ಕಸ್ಟಮರ್ ಇದ್ದಾರೆ, ಸೇಲ್ಸ್ ಆಗ್ತಿದೆ, ಮೂವ್ಮೆಂಟ್ ಚೆನ್ನಾಗೈತೆ. ಅದಕ್ಕೋಸ್ಕರ ಈಗ ಸುನೀಲ್ ಸರ್ ಹತ್ರ ಮಾತಾಡಿದ್ದೀನಿ. ಅವರು ದಾವಣಗೆರೆ ಅಂತ ಸುನೀಲ್ ಸರು. ನೀಟಾಗಿ ಇನ್ನೂ 500ಗೆ ಹೇಳಿದ್ದೀನಿ. ನೋಡೋಣ, ಒಂದು ತಿಂಗಳಲ್ಲಿ ಇನ್ನೊಂದು 500 ಹಾಕೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಬಡ್ಸು 450 ಮಾಡಿದ್ರು. ಒಂದು ಬಡ್ಸ್ಗೆ 4.5 ಲಕ್ಷ ಆಗಿತ್ತು 1000 ಕೋಳಿಗೆ. ಕೇಜಸ್ಗೆ 190 ಮಾಡಿದ್ರು ಸರ್. 2ರಿಂದ 500 ಬರುತ್ತೆ. 2ರಿಂದ 190 ಮಾಡಿದ್ರು ಸರ್. ಈ ಸೆಟ್ಗೆ ಮತ್ತು ಈ ಕೋಳಿಗೆ ಮತ್ತು ಈ ಗೇಜ್ಗೆ ಎಲ್ಲ ಟೋಟಲ್ ಪ್ರೈಸ್ ಎಷ್ಟಾಯ್ತಾನೆ ಸರ್? ಶೆಡ್ಡು ಕೋಳಿ ಎಲ್ಲ ಸೇರಿ ನಂದು ಸ್ವಲ್ಪ 1,500 ಕೋಳಿ ಮಾಡಿದ್ವಿ ಶೆಡ್ಡು. ಎಲ್ಲ ಸೇರಿ ಒಂದು 11.5-12 ಲಕ್ಷ ರೂಪಾಯಿ ಆಗಿತ್ತು. ತಿಂಗಳಿಗೆ ಎಷ್ಟು ಸಾವಿರ ಪ್ರಾಫಿಟ್ಟು? ಒಂದು 50ರಿಂದ 55,000 ಖರ್ಚೆಲ್ಲ ಕಳೆದು 55,000 ಉಳಿಯುತ್ತೆ. ಆಮೇಲೆ ಗೇಜಸ್ಸು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಯಾವಾಗೂ ಇರುತ್ತೆ, ಲೈಫ್ ಟೈಮು. ಚೆನ್ನಾಗೈತೆ ಗೇಜಸ್ ಎಲ್ಲ, ಕ್ವಾಲಿಟಿ ಎಲ್ಲ. ಬಡ್ಸು 1 ವರ್ಷ ಆಗೈತಲೇ ಮೊಟ್ಟೆ ಎಲ್ಲ ಇಕ್ಕಾದ್ಮೇಲೆ ನಮ್ಗೆ ಯಾವಾಗ ಎತ್ತಬೇಕು ಅನಿಸುತ್ತೋ ಎತ್ಬಿಟ್ಟು ಆಮೇಲೆ ಬಡ್ಸ್ ಹಾಕೊಂಡಾಗು ಸುನೀಲ್ ಸರ್ ಹತ್ರನೇ ತರಿಸ್ಕೊಂಡು ಅವ್ರ ಹತ್ರನೇ ಮೂವ್ಮೆಂಟ್ ಮಾಡ್ಕೊಂಡು ಅಂದ್ಕೊಂಡು. ಆಮೇಲೆ ಈಗ ಬಡ್ಸು ಬಂದ ತಕ್ಷಣನೇ ಮೊಟ್ಟೆ ಇಕ್ಕತ್ತೆ ಇಲ್ಲ ಎಷ್ಟು? ಇಲ್ಲ ಸರ್, ಅವರು ನಮ್ಮ ಹತ್ರ ಬಂದಿದ್ದು ಬೇರೆಯವ್ರ ಹತ್ರ ಹೆಂಗೆ ಗೊತ್ತಿಲ್ಲ. ನಮ್ಮ ಹತ್ರ ಬಂದಿದ್ದು ಒಂದು 12ರಿಂದ 15 ದಿನ, ಒಟ್ಟೆ 20 ದಿನದೊಳಗಡೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. ಆವ್ರೇಜ್ 900 ಅಂದ್ಕೊಳ್ಳಿ. ಯಾವಾಗೂ ನಮ್ಮ ಹತ್ರ ಯಾವತ್ತೂ ಕಮ್ಮಿ ಆಗಿಲ್ಲ. 900 ಪ್ರೊಡಕ್ಷನ್ ಬರ್ತಾನೆ ಐತೆ, ಪ್ರತಿದಿನ ಬರುತ್ತೆ. ನಾವು ವೀಕ್ಲಿ ಒಂದ್ಸಲ ತೊಗೊಂಡೋಗಿ ಡೀಲರ್ ಹತ್ರ ತೊಗೊಂಡೋಗಿ ಬಂದ್ಬಿಡ್ತೀವಿ.